ಒಂದು 2 ತಿಂಗಳಿಂದ ಈ ಥರ ಜಡ್ಜಸ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಹೀಗೆ ಒಂದು 2 ತಿಂಗಳಿಂದ ಕೂಡ ಪ್ರತಿಯೊಬ್ಬ ನಮ್ಮ ರಾಜ್ಯದಲ್ಲಿನ ಪ್ರತಿಯೊಬ್ಬ ಜಿಲ್ಲಾ ನ್ಯಾಯಾಧೀಶರ ಫೋಟೋಗಳನ್ನು ತಗೊಂಡು ಎಲ್ಲಿಂದ ನೈಜೀರಿಯಾ ಈ ಥರ ವಿದೇಶಗಳಿಂದ ಅವರ ಫೇಕ್ ನಂಬರನ್ನು ಉಪಯೋಗಿಸಿ ನಮ್ಮ ಫೋಟೋವನ್ನು ಹಾಕಿ ಈ ಥರ ರಿಕ್ವೆಸ್ಟ್ ಕಳಿಸೋದು ಯಾರಿಗೆ, ವಕೀಲರಿಗೆ ಅಥವಾ ನಮ್ಮ ಕಚೇರಿ ಅಧಿಕಾರಿಗಳಿಗೆ, ನಮ್ಮ ಸ್ಟಾಫ್ಗೆ ಏನಂತ, ನನಗೆ ನಂದು ಬ್ಯಾಂಕಿಂದು ಸ್ವಲ್ಪ ಸಮಸ್ಯೆ ಆಗಿದೆ, ತಕ್ಷಣಕ್ಕೆ ನಾನು ಬ್ಯಾಂಕಿಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ದಯವಿಟ್ಟು ನನಗೆ ಒಂದು 50,000 ರೂಪಾಯಿ ಅಷ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸೋದು. ಸೊ ನಮ್ಮ ಫೋಟೋ ನೋಡಿದ ತಕ್ಷಣ ಯಾರಾದರೂ ಪಾಪ ಇವತ್ತು ಸಾಹೇಬ್ರಿಗೇನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಕಳಿಸ್ತಾರೆ ಅನ್ನೋ ಭ್ರಮೆ ಅವ್ರದ್ದು ಅಷ್ಟೇ. 50,000 ರೂಪಾಯಿ ಯಾರೂ ಅಲ್ಲ. ಈ ಥರದ್ದು ನಾನು ಇದೇ ಅಲ್ಲ, ಎಲ್ಲ ಹಾಸನ ಫಸ್ಟ್ ಸ್ಟಾರ್ಟೆಡ್ ಫ್ರಮ್ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರಿಗೆ ಫಸ್ಟ್ ಆ ಥರ ಆಯಿತು. ಆಮೇಲೆ ಹಾಸನ, ಆಮೇಲೆ ಗದಗ, ಆಮೇಲೆ ಈ ಥರ ಕೋಲಾರ, ಎಲ್ಲ ಜಿಲ್ಲೆಗಳದ್ದು ಆಯಿತು. ಅದಾಗಿದ್ದು ಇದು ಫಸ್ಟ್ ಇನ್ಸಿಡೆಂಟ್ ಆಫ್ ದಿಸ್ ಟೈಪ್ ಹ್ಯಾಪನ್ಡ್ ಎಟ್ ಕೋಲಾರ್ 1 ವೀಕ್ ಬ್ಯಾಕ್. ಸೇಮ್ ಅಲ್ಲೂ ಕೂಡ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಜೆರಾಕ್ಸ್ ಬಂತ, ಅದು ಕಾಪಿ ಜೆರಾಕ್ಸ್ ಅದನ್ನೇ ಇಲ್ಲಿಗೂ ಪೋಸ್ಟ್ ಮಾಡಿದ್ದಾರೆ. ಸುಮ್ಮನೆ ಕಸಬ್ದು 2 ಸ್ಟೋರಿ ಹೇಳ್ತಾರೆ, ಆಮೇಲೆ DVK ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಈ ಥರ ಅವರು ಇದು ಉದ್ದೇಶ ಏನು, ಅದು ಏನು ಸ್ಪಷ್ಟತೆ ಏನು ಕಾಣ್ತಾ ಇಲ್ಲ ಅವ್ರಿಗೆ. ಅಂದರೆ ಅವ್ರದ್ದು ಯಾವುದೋ ಒಂದು ಪ್ರಕರಣದಲ್ಲಿ, ಪೊಲೀಸ್ ಪ್ರಕರಣದಲ್ಲಿ ಒಂದು ಮರ್ಡರ್ ಆಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲೇ ಕೆಲವು ಅದಾಗಿತ್ತು, ಅದ್ರ ಬಗ್ಗೆ ಏನೋ ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಒಂದು ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಬಗ್ಗೆ ಈ ಥರ ಅವ್ರ ಮೇಲೆ ಕ್ರಮ ತಗೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬಂದಿದೆ. ಅದಕ್ಕೆ ಈಗ ನಮ್ಮ ಕಡೆಯಿಂದನೂ ಒಂದು FIR ಕಂಪ್ಲೇಂಟ್ ಕೊಟ್ಟಿದ್ದೀವಿ SP ಅವ್ರಿಗೂ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ್ದೀವಿ. ಅದೇ ಇದು ಈಗ ಕೋಲಾರದಲ್ಲಾಯಿತು, 3 ಡೇಸ್ ಬ್ಯಾಕ್ ಧಾರವಾಡದಲ್ಲಾಯಿತು, ಸೇಮ್ ಲೆಟರೇ ಇಲ್ಲಿಗೆ ಬಂದಿದೆ, ಶಿವಮೊಗ್ಗಕ್ಕೂ ಬಂದಿದೆ. ಕೊಡ್ತೀನಿ, ಕಾಪಿಗೆ ಕೊಡ್ತೀನಿ. ಇಷ್ಟೇ, ಆ ಕಸಬ್ ವಿಚಾರಣೆಯನ್ನು ಅಷ್ಟೆಲ್ಲ ಮಾಡಿದ್ರಿ. ಆದರೆ ಕೆಲವು ವ್ಯಕ್ತಿಗಳನ್ನ ತಮಿಳುನಾಡು ಪೊಲೀಸ್ ಠಾಣೆಯಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ, ಸಾಕ್ಷಿ ವಿಚಾರಣೆ ಇಲ್ಲದೆ, ಕೇಸ್ ಹಾಕದೆ ಸಾಯಿಸ್ಬಿಟ್ರಿ. ಇಷ್ಟೇ. ಅರ್ಥನೇ ಅದೇ, ಅದನ್ನು ಹೇಳಿದೆ ನಾನು SP ಅವ್ರಿಗೆ. ನೋಡಿ ಈ ಥರ ಏನೋ ಅಂದರೆ ಪರ್ಟಿಕ್ಯುಲರ್ಲಿ ಒಂದು 2 ಮಂತ್ಸಿಂದ ದೇ ಆರ್ ಟಾರ್ಗೆಟಿಂಗ್ ಇದು ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ಸ್ಟಾಲಿನ್ ಬಗ್ಗೆ ಏನಾದ್ರು ಇಷ್ಟೇ ನೋಡಿದ್ದು ರಿಲೇಟೆಡ್. ಎಲ್ಲರಿಗೂ ಕೊಡ್ತೀನಿ. ಇಲ್ಲ, ಇಂಗ್ಲೀಷ್ ಇಲ್ಲ, ಒಂದು ಜೆರಾಕ್ಸ್ ಮಾಡಿಸ್ಕೊಳ್ಳಿ ನೀವೆಲ್ಲರೂ. ನೋಡಿ, ಉದಯನಿಧಿ ಸ್ಟಾಲಿನ್ ಅವರನ್ನು ಬೆಂಬಲಿಸಲು ಚೆನ್ನೈ ಪತ್ರಕರ್ತರಿಗೆ ಅಪ್ರಾಪ್ತ ಹುಡುಗಿಯರನ್ನು ಸರಬರಾಜು ಮಾಡಲಾಗಿದ್ದು, ಅವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ. ತುಕ್ಕು ಹಿಡಿದ ಮೊಳೆಗಳನ್ನು ಜೋಡಿಸಲಾದ 5 ಮಿನಿ ಗ್ಯಾಸ್ ಸಿಲಿಂಡರ್ ಬಾಂಬ್ಗಳು ಮಧ್ಯಾಹ್ನ 2:30ಕ್ಕೆ ನಿಮ್ಮ ನ್ಯಾಯಾಲಯದಲ್ಲಿ ಸ್ಫೋಟಗೊಳ್ಳುತ್ತವೆ. ಈ ಥರ ಅಷ್ಟೇ. ನಮಗೆ ಕೋರ್ಟ್ಗೆ ಬಂದಿದೆ, ಅದೆಲ್ಲ ನೋಡಿದ್ದಾರೆ. ಇವರೆಲ್ಲ ಸೈಬರ್ನವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡ್ತೀವಿ, ಅದೆಲ್ಲ ನಾವು. ಫೇಕೆ ಅನಿಸ್ತದೆ ಈಗ. ಇಲ್ಲ, ಯಾವ ಮೇಲ್ ಐಡಿಗಳು ಟ್ರೇಸ್ ಆಗಲ್ಲ. ಅಷ್ಟೇ. ಏನಿರುತ್ತೆ ಯಾರ್ದು ಹೆಸರಲ್ಲಿ ಬಿಸ್ನೆಸ್ ನಡೆದಿದೆ. ಏನಿಲ್ಲ, ನಾನು ಬೇರೆಯವರೆಲ್ಲ ನಾನು ಕನ್ನಡಕ್ಕೆ ಇಲ್ಲೇ ಇರ್ತೀನಿ, ನಾನು ಮುಗಿಸ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು. ಕೊಡಪ್ಪ. ಎಲ್ಲ ಮಾಡಿದ್ದಾರೆ, ಬಾಂಬ್ ಸ್ಕ್ವಾಡ್ ಎಲ್ಲ ಬಂದಿತ್ತು, ಎಲ್ಲ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಯಾಕಂದರೆ ಸೇಫ್ಟಿನೂ ನೋಡಬೇಕಲ್ಲ, ಸ್ಟಾಫ್ ಕ್ಲೈಂಟ್ಸ್ ಎಲ್ಲ ಬರೋದು. ಅದಕ್ಕೋಸ್ಕರ
ಏನೇನೋ ಅವೆಲ್ಲ ಹಳೆವಲ್ರಿ ಅವ್ರು ಗೊತ್ತಲ್ಲ. ಕೊರೋನಾ ಟೈಮಲ್ಲಿ ಪಾಪ ಕಸ್ಟೋಡಿಯಲ್ ಡೆತ್ ಆಗಿದೆ. ಬೇಡ ಅವೆಲ್ಲ ನಾನು ಹೇಳೋದು ಬೇಡ, ಅವೆಲ್ಲ ಸರಿ ಕಾಣುತ್ತೆ. ಆ ವಿಚಾರ ಏನು ಗೊತ್ತಿಲ್ಲ, ಸಾರಿ ನಾನು ಅವೆಲ್ಲ ಮಾತಾಡುವಾಗ ಆ್ಯಕ್ಚುಲಿ ಪ್ರೆಸ್ ನೋಟೇ ಕೊಡಬಾರ್ದು ನಾನು. ಆಯಿತಾ? ಓಕೆ, ಥ್ಯಾಂಕ್ ಯು, ಧನ್ಯವಾದ.